ಅದನ್ನು ಇವತ್ತು ನಿಮಗೆ ಅರಸೀಕೆರೆ ತಾಲೂಕಿನಲ್ಲಿ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಆಗಿದೆ. ಯಾಕೆಂತ ಹೇಳಿದ್ರೆ ಇಲ್ಲಿಯ ಪರಿಸರ ಮತ್ತು ಇಲ್ಲಿಯ ಪ್ರದೇಶ ಇವೆಲ್ಲವನ್ನು ಕೂಡ ತಾವು ನೋಡಬೇಕೆನ್ನೋ ಕಾರಣಕ್ಕೋಸ್ಕರ ಇವತ್ತು ಅರಸೀಕೆರೆಗೆ ನಿಮ್ಮನ್ನೆಲ್ಲ ನಾವಿವತ್ತು ಬರಮಾಡಿಕೊಂಡಿದ್ದೇವೆ. ಅರಸೀಕೆರೆ ತಾಲೂಕಿನಲ್ಲಿ ಇವತ್ತು ಬೆಳಗ್ಗೆ ಪತ್ರಕರ್ತರ ಭವನ ನಿರ್ಮಾಣಕ್ಕೆ ಇವತ್ತು ಒಂದು ಪೂಜೆಯನ್ನು ಅಂದರೆ ಕಾಮಗಾರಿಗೆ ಚಾಲನೆಯನ್ನು ಕೊಡುವ ಪೂಜೆಯನ್ನು ನೆರವೇರಿಸಿದ್ದೀವಿ. ಮಾನ್ಯ ಶಾಸಕರಾದ KM ಶಿವಲಿಂಗೇಗೌಡರ ನೇತೃತ್ವದಲ್ಲಿ. ಈ ಹಿಂದಿನ ಅಧ್ಯಕ್ಷರಾಗಿದ್ದ ಮಂಜು ಮತ್ತು ಕೌಶಿಕ್ ಅವರೆಲ್ಲ ಪದಾಧಿಕಾರಿಗಳು, ಈಗಿನ ಹಾಲಿ ಅಧ್ಯಕ್ಷರಾದ ಆನಂದ್ ಮತ್ತು ನವೀನ ಅವರೆಲ್ಲ ಪದಾಧಿಕಾರಿಗಳು, ಅವರೆಲ್ಲರ ಒಂದು ನೇತೃತ್ವದಲ್ಲಿ ಒಂದು ಕಟ್ಟಡ ನಿರ್ಮಾಣ ಆಗ್ತಾಯಿದೆ. ಅದು KM ಶಿವಲಿಂಗೇಗೌಡರ ಒಂದು ಸಹಕಾರದಿಂದ. ಸಾಮಾನ್ಯವಾಗಿ ನಿಮಗೆ ಒಂದು ತಾಲೂಕಿನಲ್ಲಿ, ಒಂದು ರಾಜ್ಯದಲ್ಲಿ ನಾವು ನೋಡಿರೋ ಹಾಗೆ ಒಂದು ನಿವೇಶನವನ್ನು ಸರ್ಕಾರದಿಂದ ತೆಗೆದುಕೊಳ್ಳದೆ ಒಂದು ತಾಲೂಕುಗಳಿಗೆ ಕಷ್ಟ ಆಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಮಾನ್ಯ KM ಶಿವಲಿಂಗೇಗೌಡರು ಕ್ಯಾಬಿನೆಟ್ನಲ್ಲಿ ಈ ಭಾಗದ ನಿವೇಶನವನ್ನು ಅಂದರೆ ಅರಸೀಕೆರೆಗೆ ಸಂಬಂಧಪಟ್ಟಂಥ ನಿವೇಶನ ಕೊಡಿಸುವುದರ ಮೂಲಕ ಅದಕ್ಕೆ 8 ಲಕ್ಷ ರೂಪಾಯಿಗಳನ್ನು ಹಣವನ್ನು ಅವರೇ ಕೊಟ್ಟು ಅದನ್ನು ನೋಂದಣಿ ಮಾಡಿಸಿಕೊಡುವಂತಹ ರಿಜಿಸ್ಟ್ರೇಷನ್ ಮಾಡಿಕೊಡುವಂತಹ ಕೆಲಸವನ್ನು ಅವರು ನಮಗೆ ಮಾಡಿಕೊಟ್ಟಿದ್ದಾರೆ. ಇದು ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಿನ ಪತ್ರಕರ್ತರ ಕುಟುಂಬಕ್ಕೆ ಗೊತ್ತಿರಲಿ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಈಗ ಆ ಭವನ ನಿರ್ಮಾಣಕ್ಕೆ ಏನು ಭವನ ನಿರ್ಮಾಣಕ್ಕೆ ಆಗಬೇಕು, ಅದಕ್ಕೊಂದು 25 ಲಕ್ಷ ದುಡ್ಡು ಅವಶ್ಯಕತೆ ಇದೆ. ಅದನ್ನು ನಾನೇ ಕೊಡ್ತೀನಿ, ಅದು ನಾನು ಮಾಡ್ತೀನಿ, ನಿಮಗೆ ಕೊಡಿಸ್ತೀನಿ ಅಂತ ಹೇಳುವ ಮೂಲಕ ಭವನ ನಿರ್ಮಾಣ ಮಾಡಿಕೊಡುವಂತಹ ಒಂದು ಕಾರ್ಯವನ್ನು ಕೂಡ ಅವರು ಇವತ್ತು ಮಾಡುವ ಮೂಲಕ ಬಹುದಿನದ ಪತ್ರಕರ್ತರ ಬೇಡಿಕೆಯನ್ನು, ಅಂದರೆ ಪತ್ರಕರ್ತರ ಬೇಡಿಕೆ ಇತ್ತು, ಅವ್ರು ಯಾವತ್ತೂ ಮಾಡಿಕೊಡ್ತೀನಿ ಅಂತ ಹೇಳಿರಲಿಲ್ಲ. ನಾವೇ ಹೋಗಿ ಒಟ್ಟಾಗಿ ಕೇಳುವಂಥ ಒಂದು ಪ್ರಯತ್ನ ಮಾಡಿರಲಿಲ್ಲ. ಇವತ್ತು ಆ ಪ್ರಯತ್ನವನ್ನು ಅರಸೀಕೆರೆ ತಾಲೂಕು ಪತ್ರಕರ್ತರು ಮಾಡುವ ಮೂಲಕ ಇವತ್ತು ಆ ಕೆಲಸ ಆಗಿದೆ. ಅದಕ್ಕಾಗಿ ನಾನು ಸನ್ಮಾನ್ಯ KM ಶಿವಲಿಂಗೇಗೌಡರನ್ನ ಅಭಿನಂದಿಸುತ್ತಾ, ಬರುವ ಆಗಸ್ಟ್ 15ರಂದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನೀವು ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಧ್ವಜಾರೋಹಣ ಮಾಡಬೇಕೆನ್ನುವುದು ನಮ್ಮ ಬಯಕೆ. ಬಡವರು ಮಕ್ಕಳು ಬೆಳಿಬೇಕು ಅಂತ ಹೇಳ್ತಾರಲ್ಲ, ಹಾಗೆ ನೀವು ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬರಬೇಕು ಅನ್ನೋದು ಈ ಜಿಲ್ಲೆಯ ಬಹುತೇಕ ಜನರ ಬಯಕೆ. ಯಾಕೆ ಅಂತ ಹೇಳಿದ್ರೆ ನಾವು ಹೊರ ಜಿಲ್ಲೆಯ ಸಚಿವರನ್ನೇ ನೋಡಿದ್ದೀವಿ, ನಮ್ಮ ಜಿಲ್ಲಾ ಸಚಿವರನ್ನು ನೋಡೋದಕ್ಕೆ ಒಂದು ಅವಕಾಶ ಸಿಗಲಿ ಅನ್ನುವಂಥ ಆಶಯ ಇಡೀ ಜಿಲ್ಲೆಯ ಜನರದಾಗಿದೆ. ಅದು ಈಡೇರಲಿ ಅಂತ ಹೇಳಿ ನಾನು ಆಶಿಸುತ್ತಾ, ಶಿವಲಿಂಗೇಗೌಡರಿಗೆ ಶುಭಾಶಯಗಳನ್ನು ನಾನು ಕೋರ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಸ್ವಾಮೀಜಿಯವರು, ಇವತ್ತು ಶಂಭುನಾಥ ಸ್ವಾಮೀಜಿಯವರು ಹಾಸನದಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮವನ್ನು ಮುಗಿಸಿ ಇವತ್ತು ಸುತ್ತೂರು ಪರಮಪೂಜ್ಯ ಸ್ವಾಮೀಜಿಯವರು ಅಲ್ಲಿಗೆ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ. ಅವರನ್ನು ಸ್ವಾಗತಿಸಿ ಸ್ವಾಮೀಜಿಯವರು ಶ್ರೀಮಠದಲ್ಲಿ, ನಂತರ ವೇದಿಕೆ ಕಾರ್ಯಕ್ರಮಕ್ಕೆ ಹೋಗಿ ಇಲ್ಲಿಗೆ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮ ಈ ಭಾಗದಲ್ಲಿ ನಡೀಲಿಕ್ಕೆ ಒಂದು ಕಾರಣೀಭೂತರಾಗಿರುವಂತಹ ಈ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರನ್ನು, ನಾನು ಸಂಗೀಲ್ ಅವರು ಇರ್ಬೋದು, ಅನಂತಕುಮಾರ್ ಇರ್ಬೋದು, ನಮ್ಮ ಸಂತೋಷ್ ಕುಮಾರ್ ಅವರು ಇರ್ಬೋದು, ಹಾಗೆ VS ಅರುಣ್ ಕುಮಾರ್ ಇರ್ಬೋದು, ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿಯಾಗಿರುವಂತಹ ಜಯಪ್ರಕಾಶ್ ಅವರಿರ್ಬೋದು ಉಪಾಧ್ಯಕ್ಷರು, ಹಾಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ KG ಸುರೇಶರ್ ಇರ್ಬೋದು, ಮತ್ತೆಲ್ಲ ನಮ್ಮ ಪದಾಧಿಕಾರಿಗಳು, ಇವರೆಲ್ಲರ ಒಂದು ಸಹಕಾರದಿಂದ ಇವತ್ತು ಪೌರಾಯುಕ್ತರಾದಂತಹ ಕೃಷ್ಣಮೂರ್ತಿಯವರು, ನಮ್ಮ ಹಾಸನದಲ್ಲಿ ಭಾಳ ಮಾಧ್ಯಮ ಮಿತ್ರರು, ಅವರು ಇಲ್ಲಿ ಕಳೆದ 3 ವರ್ಷಗಳಿಂದ ಇಲ್ಲಿ ಇದ್ದಾರೆ. ಅವರನ್ನು ಈ ವೇದಿಕೆಯಲ್ಲಿ ಸ್ಮರಿಸಿಕೊಳ್ತಾ, ಇವರೆಲ್ಲರ ಒಂದು ಸಹಕಾರದಿಂದ ತಾಲೂಕಿನ ಅಧ್ಯಕ್ಷರಾದ T ಆನಂದ್ ಅವರ ನೇತೃತ್ವದಲ್ಲಿ ಅವರೆಲ್ಲ ಪದಾಧಿಕಾರಿಗಳು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇಡೀ ಜಿಲ್ಲೆಯ ಪತ್ರಕರ್ತರನ್ನು ಒಂದೆಡೆ ಸೇರಿಸುವ ಮೂಲಕ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿಕೊಟ್ಟಿದ್ದೀವಿ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತೀನಿ. ಮಾಧ್ಯಮ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ, ನೀವೆಲ್ಲ ಬಂದದ್ದು ಭಾಳ ಸಂತೋಷ ಆಗಿದೆ. ಹಾಸನದಿಂದ ಕೂಡ ಬಂದಿದ್ದೀರಿ. ಹಾಸನ ನಗರದಿಂದ ಬಂದಿಲ್ವ? ಹಾಸನ ನಗರದಿಂದನೂ ಬಂದಿದ್ದೀರಿ. ಹಾಗಾಗಿ ನೀವೆಲ್ಲ ಯಾರು ಬಂದಿದ್ದೀರಿ, ನೀವು ಎಲ್ಲ ಬಂದಂಥ ಮಾಧ್ಯಮ ಮಿತ್ರರಿಗೆ ಶಿವಲಿಂಗೇಗೌಡರು ಕೇಳಿದ್ರು, ಇವತ್ತೆಲ್ಲ TV ಅವ್ರು ಯಾರು ಕಾಡ್ತಾ ಇಲ್ಲ ಹೇಳಿದೆ, ಇವತ್ತೆಲ್ಲ ರಜೆ ಎಲ್ಲರಿಗೂ ಇತ್ತು, ಯಾರು ಕರ್ತವ್ಯ ನೋಡಿ ಮಾಡೋದಿಲ್ಲ, ಎಲ್ಲರೂ TV ಅಲ್ಲೇ ಕೂತಿದ್ರಲ್ಲ. ಹಾಗಾಗಿ ಇವತ್ತು ಅವರದೇ ಒಂದು ಕಾರ್ಯಕ್ರಮ, ಹಾಗಾಗಿ ಅವರ ಕುಟುಂಬದ ಜೊತೆಗೆ ಬಂದು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಇಲ್ಲಿ ಆಯೋಜನೆ ಆಗಿರುವಂಥದ್ದು. ಈ ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮ ಇನ್ನೊಂದು 2 ಗಂಟೆಗೆ ಕರೆಕ್ಟಾಗಿ ಮುಗಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ನಂತರ ಭೋಜನ ಆದಮೇಲೆ ಕುಟುಂಬದ ಸದಸ್ಯರಿಗೆ ಕ್ರೀಡಾಕೂಟ ಹಿಂದಿನಂತೆ ಇರುತ್ತೆ, ತಾವೆಲ್ಲ ಸಕ್ರಿಯವಾಗಿ ಪಾಲ್ಗೊಳ್ಳಿ ಅಂತ ಹೇಳ್ತಾ, ನೀವೆಲ್ಲ ಬಂದಿದ್ದಕ್ಕೆ ಕುಟುಂಬ ಸಮೇತರಾಗಿ ಯಾರ್ಯಾರು ಬಂದಿದ್ದೀರಿ ಅವರೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕುಟುಂಬದವರಿಗಾಗಿ ಒಂದು ದಿನ ನಿಮ್ಮ ಸಮಯವನ್ನು ಕೊಟ್ಟದಕ್ಕಾಗಿ, ಅವ್ರ ಜೊತೆ ಇದ್ದದಕ್ಕಾಗಿ ನಿಮಗೆಲ್ಲರಿಗೂ ಕೂಡ
ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ಮತ್ತೊಮ್ಮೆ ಶುಭ ಹಾರೈಸ್ತೇನೆ. ಈ ಒಂದು ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಿದಂಥ ಎಲ್ಲ ಅರಸೀಕೆರೆ ತಾಲೂಕಿನ ಸಮಸ್ತ ಪತ್ರಕರ್ತರಿಗೆ, ಹಾಸನ ಜಿಲ್ಲೆಯ ಸಮಸ್ತ ಪತ್ರಕರ್ತರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಶುಭವಾಗಲಿ.